Hi students, in the last class we discussed about the increasing and decreasing. In today's class we will discuss with the maxima and minima. So maxima and minima is a very important concept than increasing and decreasing, because ಒಂದು 10 times 3 marks question ಇದರಲ್ಲಿ ಬಂದಿದೆ ಅಂತಂದರೆ, ಸೊ ಅದರಲ್ಲಿ 8 times ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಇಂದ ಬಂದಿದೆ ಕಾನ್ಸೆಪ್ಟ್, ಇನ್ನು 2 times ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಇಂದ ಬಂದಿದೆ. ಇಸ್ ಕ್ಲಿಯರ್? ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಓಕೆನಾ? ಸೊ ನಿಮಗೆ ಮೇಯ್ನ್ ಎಕ್ಸಾಮಲ್ಲಿ ಒಂದು 10 ಸರಿ ಕ್ವಶನ್ ಪೇಪರ್ ಇದೆ ಅಂತಂದರೆ ಅದರಲ್ಲಿ 8 ಸರಿ ಮ್ಯಾಕ್ಸಿಮಮ್ ಮಿನಿಮಮ್ ಬಂದಿದೆ, ಒಂದು 2 ಸರಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಬಂದಿದೆ. ಸೊ ಎರಡೂ ಕಾನ್ಸೆಪ್ಟ್ ಬಿಡಬಾರ್ದು. ಅದರಲ್ಲಿ ಈ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ಕ್ಲಿಯರ್? ದ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ ಅಂತ ಹೇಳ್ತೀವಿ. ಕ್ಲಿಯರ್? ಸೊ ಬಿಫೋರ್ ದಟ್, ಸೊ ನಿಮಗೆ ವಾಟ್ ಈಸ್ ದಿಸ್ ಮ್ಯಾಕ್ಸಿಮಾ ಆ್ಯಂಡ್ ವಾಟ್ ಈಸ್ ದಿಸ್ ಮಿನಿಮಾ ಅನ್ನೋದನ್ನ ನಾವು ಡಿಫೈನ್ ಮಾಡ್ತಾ ಹೋಗೋಣ. ಆಫ್ಟರ್ ದಟ್ ಈ ಮ್ಯಾಕ್ಸಿಮಾ ಮಿನಿಮಾ ಅಪ್ಲಿಕೇಶನ್ ಆಫ್ ಡಿರೈವೇಟಿವಲ್ಲಿ ಯಾಕೆ ಬಂತು, ಬೈ ಯೂಸಿಂಗ್ ದ ಡಿಫ್ರೆನ್ಸಿಯೇಷನ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾನ ಯಾವ ಥರ ಮಾಡ್ಬೋದು ಅನ್ನೋದನ್ನ ಸೊ ವಿಲ್ ಡಿಸ್ಕಸ್ ಲೇಟರ್. ಓಕೆನಾ? ಸೊ ಫಸ್ಟ್ ವಿಲ್ define what is a maxima and what is minima. Okay na? Now same as it is, let y is equal to f of x may be any function on the closed interval a comma b. Is it clear? Let y is equal to f of x may be any function on the closed interval a comma b. Now I am drawing the graph x versus y. If you draw the graph x versus y, if the graph is exist like this, so ಇದು ಗ್ರಾಫ್ ಎಕ್ಸಿಸ್ಟೆನ್ಸ್. ಓಕೆನಾ? ಈಗ ದಿಸ್ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್ ಅಟ್ ದಿಸ್ ಪಾಯಿಂಟ್. ಓಕೆನಾ? ಸೊ ಈ ಪಾಯಿಂಟ್ ಹತ್ರ ನಮಗೆ ಕ್ಯಾರೆಕ್ಟರ್ ಆಫ್ ದ ಕರ್ವ್ ಚೇಂಜ್ ಆಗ್ತಾ ಇದೆ. ವಾಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ದ ಕರ್ವ್ ಈಸ್ ಚೇಂಜಿಂಗ್ ಅಂತಂದರೆ, ಸೊ ದ ಕ್ಯಾರೆಕ್ಟರ್ ಆಫ್ ದ ಕರ್ವ್ ಈಸ್ ಇನ್ಕ್ರೀಸಿಂಗ್ ಇಯರ್, ಅಟ್ ದಿಸ್ ಪಾಯಿಂಟ್ it is decreasing. Okay na? Is it clear? So this is the, we call it as maximum point. ಈ ಪಾಯಿಂಟ್ ನಾವೇನಂತ ಹೇಳ್ತೀವಿ, ಮ್ಯಾಕ್ಸಿಮಮ್ ಪಾಯಿಂಟ್ ಹೇಳ್ತೀವಿ. ಆ ಪಾಯಿಂಟ್ ಹತ್ರ ಏನಾಗ್ತಾ ಇದೆ ಅಂತಂದರೆ ಕರ್ವ್ದು ಕ್ಯಾರೆಕ್ಟರ್ ಚೇಂಜ್ ಆಗ್ತಿದೆ. ಸೊ ದ ಕರ್ವ್ ಕ್ಯಾರೆಕ್ಟರ್ ಚೇಂಜ್ ಆಗ್ತಿರೋ ಆ ಪಾಯಿಂಟ್ನ ನಾವೇನು ಹೇಳ್ತೀವಿ, ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ತೀವಿ. ಸರಿನಾ? ದಿಸ್ ವಿ ಕಾಲ್ ಇಟ್ ಆಸ್ ಕ್ರಿಟಿಕಲ್ ಪಾಯಿಂಟ್. ಸೊ ದಿಸ್ ಈಸ್ ಆಲ್ರೆಡಿ ವಿ ಡಿಸ್ಕಸ್ಡ್ ಇನ್ ದ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್, ಬಟ್ ನಿನಗೆ ಅಲ್ಲಿ ನಾನು ಡಿಫೈನ್ ಮಾಡಿರಲಿಲ್ಲ ಕ್ರಿಟಿಕಲ್ ಪಾಯಿಂಟ್ ಅಂತಂದರೆ. ಕ್ರಿಟಿಕಲ್ ಪಾಯಿಂಟ್ ಈಸ್ ಅ ಪಾಯಿಂಟ್ ವೇರ್ ದ ಕ್ಯಾರೆಕ್ಟರ್ ಆಫ್ ದ ಕರ್ವ್ ಈಸ್ ಚೇಂಜಸ್. ಸೊ ಅಟ್ ದ ಸೇಮ್ ಟೈಮ್ ಫ್ರಮ್ ದ ಕ್ರಿಟಿಕಲ್ ಪಾಯಿಂಟ್, ಸೊ ವಿ ಕ್ಯಾನ್ ಟೆಲ್, ಸೊ ದ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್. ಬೈ ಯೂಸಿಂಗ್ ದ ಕ್ರಿಟಿಕಲ್ ಪಾಯಿಂಟ್ ನಾವೇನಂತ ಹೇಳ್ಬೋದು, ಆ ಫಂಕ್ಷನ್ ಮ್ಯಾಕ್ಸಿಮಮ್ಮ ಮಿನಿಮಮ್ ಅಂತ ಹೇಳ್ಬೋದು. ಸೊ ನಾವು ಫಾರ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ವಿಲ್ ಗೆಟ್ ಎಫ್ ಆಫ್ ಸಿ. If f of c is greater than f of x for all x belongs to a comma b. ಓಕೆನಾ? ಸೊ ಬೇರೆ ಎಲ್ಲ ಪಾಯಿಂಟ್ಸು ಕೂಡ ಎಫ್ ಆಫ್ ಸಿಗಿನ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಇಸ್ ಕ್ಲಿಯರ್? ಎಫ್ ಆಫ್ ಸಿ ಈಸ್ ಗ್ರೇಟರ್ ದೆನ್ ಆಲ್ ದ ಪಾಯಿಂಟ್ಸ್. ಇಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಬರ್ತವೆ, ಇಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಬರ್ತವೆ, ಇಲ್ಲಿ ಅಲ್ಲಿ ಪಕ್ಕದಲ್ಲಿ ಬಂದಿರೋ ಪಾಯಿಂಟ್ಸ್ಗಿನ ಈ ಎಫ್ ಆಫ್ ಸಿ ವ್ಯಾಲ್ಯೂ ಏನಿರುತ್ತೆ ಜಾಸ್ತಿ ಇರುತ್ತೆ. ಅಂದರೆ ದ ಫಂಕ್ಷನ್ ಈಸ್ ಲೋಕಲ್, ದ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್ ಅಟ್ ಸಿ, ದ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್ ಅಟ್ ಸಿ. ಇಸ್ ಕ್ಲಿಯರ್? ದ ವ್ಯಾಲ್ಯೂ ಈಸ್ ಎಫ್ ಆಫ್ ಸಿ, ದ ಫಂಕ್ಷನ್ ಈಸ್ ಮ್ಯಾಕ್ಸಿಮಮ್ ಅಟ್ ಸಿ, ದ ವ್ಯಾಲ್ಯೂ ಈಸ್ ಎಫ್ ಆಫ್ ಸಿ. ಇಸ್ ಕ್ಲಿಯರ್? ಸೊ ಸೇಮ್ ವೇ ವಿ ಆರ್ ಡಿಫೈನಿಂಗ್ ಫಾರ್ ದ ಮಿನಿಮಮ್. ಓಕೆನಾ? ಇಸ್ ಕ್ಲಿಯರ್? This is a maximum, this is a maxima. Now we are defining the minima. Now we are drawing the graph x versus f of x, means x versus y. If we draw the graph x versus y, if we get the graph like this, ನಮಗೆ ಗ್ರಾಫ್ ಏನಾದರೂ ಈ ಥರ ಬಂತು ಅಂತಂದರೆ, ಓಕೆನಾ? ಸೊ ಇದೇ ಥರ ಬರಬೇಕು ಅಂತೇನಿಲ್ಲ. ಸೊ ಒಟ್ಟು ಈ ಥರ ಬಂತು ಅಂದರೆ ನೋಡಲಿ ಡಿಕ್ರೀಸ್ ಆಗ್ತಾ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಅಟ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಹತ್ರ ಏನಾಗಿದೆ, the function is, we are getting the least value, we are getting the least value. So ಈ ಪಾಯಿಂಟ್ ಹತ್ರ ನಮ್ಗೆ ಏನಾಗ್ತಿದೆ, ಕ್ಯಾರೆಕ್ಟರ್ ಆಫ್ ದ ಕರ್ವ್ ಚೇಂಜ್ ಆಗ್ತಿದೆ. ಈ ಪಾಯಿಂಟ್ ಹತ್ರ ನಮಗೆ ಕ್ಯಾರೆಕ್ಟರ್ ಆಫ್ ದ ಕರ್ವ್ ಚೇಂಜ್ ಆಗ್ತಿದೆ ಅಂತಂದರೆ ಎಫ್ ಆಫ್ ಸಿ ಈಸ್ ಲೆಸ್ ದೆನ್ ಎಫ್ ಆಫ್ ಎಕ್ಸ್.
ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಕಮ ಬಿ. ಅಂದರೆ ಬೇರೆ ಎಲ್ಲ ವ್ಯಾಲ್ಯೂಸ್ಗಿನ ಇಲ್ಲಿ ಬರೋವಂಥ ವ್ಯಾಲ್ಯೂ ಲೀಸ್ಟ್ ವ್ಯಾಲ್ಯೂ ಆಗಿರುತ್ತೆ. ಆ ವ್ಯಾಲ್ಯೂ ನಾವೇನಂತ ಹೇಳ್ತೀವಿ, ಮಿನಿಮಾ ಅಂತ ಹೇಳ್ತೀವಿ. ಆ ಪಾಯಿಂಟ್ನ ಏನಂತ ಹೇಳ್ತೀವಿ, ಮಿನಿಮಮ್ ಪಾಯಿಂಟ್ ಅಂತ ಹೇಳ್ತೀವಿ. ದ ವ್ಯಾಲ್ಯೂ ಈಸ್ ಮಿನಿಮಮ್ ವ್ಯಾಲ್ಯೂ. ಅರ್ಥ ಆಯ್ತಾ? ಇಸ್ ಕ್ಲಿಯರ್? ಸೊ ಕಂಪೇರ್ ಟು ದ ಆಲ್ ದ ವ್ಯಾಲ್ಯೂಸ್, ಈ ವ್ಯಾಲ್ಯೂ ಏನಾಗಿರುತ್ತೆ, ಲೀಸ್ಟ್ ಆಗಿರುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ, ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಕ್ರಿಟಿಕಲ್ ಪಾಯಿಂಟ್? ದ ಕ್ರಿಟಿಕಲ್ ಪಾಯಿಂಟ್ ಇಸ್ ಅ ಪಾಯಿಂಟ್ ವೇರ್ ದ ಕ್ಯಾರೆಕ್ಟರ್ ಆಫ್ ದ ಕರ್ವ್ ಇಸ್ ಚೇಂಜಸ್. ಫ್ರಮ್ ದಟ್ ಪಾಯಿಂಟ್ ವಿ ವಿಲ್ ಡಿಫೈನ್ either the curve is maxima or minima. Is it clear? Is it okay? So this is about the maxima and minima. So the maxima minima is also called as local maxima and local minima. So ನಾವು ಏನನ್ನ ಅಕಸ್ಮಾತ್ ಏನೇನೋ ಎಕ್ಸಾಮಲ್ಲಿ ಸೊ ಮ್ಯಾಕ್ಸಿಮಾ ಮಿನಿಮಾ ಏನಾದರೂ ಕೇಳಿದ್ರು ಅಂದಾಗ, ಸೊ ನಾವು ಇವಾಗ ಈ ಥರ ಗ್ರಾಫ್ ಹಾಕ್ಕೊಂಡು ಡ್ರಾ ಮಾಡ್ತಾ ಹೋದರೆ ಎಕ್ಸಾಮ್ ಹಾಲಲ್ಲೇ ಬೆಳೆ ಕರಿತತಿ. ಇಸ್ ಇಟ್ ಕ್ಲಿಯರ್? We can't do the problem like this. So we can't solve the problem like this. So graphical method alli ಮಾಡಂಗಿಲ್ಲ. By using the differentiation we are solving this maxima and minima. Okay na? Basically I hope you people are understanding the concept of maxima and minima. Now we are going how to solve the problem maxima and minima by using the differentiation. Okay. Now how to find the maxima and minima by using the differentiation ಅಂತಂದರೆ, so let f of x may be any function. So the first what you want to do on that, the first step is differentiate the function twice. So after the differentiation in the function twice, so simplify this f dash of x is equal to 0. So f dash of x is equal to 0. After the simplification of f dash of x equal to 0, you will get the critical points. Substitute this critical point in the f double dash of x. You will get f double dash of c. If f double dash of c is less than 0, the function is local maxima. If f double dash of c is greater than 0, the function is local minima. ನೋಡಿರಿ, ಉಲ್ಟಾ ಸರಿನಾ? ಪಾಸಿಟಿವ್ ಬಂದರೆ ಮಿನಿಮಾ, ನೆಗೆಟಿವ್ ಬಂದರೆ ಮ್ಯಾಕ್ಸಿಮಾ. ಓಕೆನಾ? So this is the procedure. Okay na? This is a step 1. What is the step 1 is differentiating the function twice. So step 2, what is the step 2 is finding the critical point. Step 3, substituting in the f double dash of c. If step 4, conclusion. If f double dash of c is less than 0, the function is local maxima. If f double dash of c is greater than 0, the function is local minima. So it is a local maxima at c, like that. If it is negative, maxima. If it is positive, it is a minima. So this is the procedure what you want to follow. The find the function is either local maxima and local minima. So to find the value, so to find the value, substitute in f of x. Sarina? So to finding the value, substitute in f of x. So idanna c na substitute in f of x. This is the step 5. Okay, so this is how you want to do the problem. Okay na? Is it clear? So now you know the finding the maxima and minima by using the differentiation. Once again I am repeating, just listen here. You want to differentiate the function twice. After that you want to simplify the f dash of x is equal to 0. You get the critical points. Substitute the critical point in the f double dash of x. Sarina? Substitute in the f double dash of x.
you will get f double dash of c. If f double dash of c is less than 0, the function is local maxima. If f double dash of c is greater than 0, the function is local minima. So to find the value of this one, substitute in f of x. Like this we are doing. So this is a procedure of local maxima and local minima. Okay, now totally 5 steps. Is it clear? Is it okay? This is how we are solving the problem of local maxima and local minima. Shall we go for the problems? So I hope you people are understanding the concept. So ಇದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ just revise the ವಿಡಿಯೋ. ಸೊ ಈ ವಿಡಿಯೋ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟು ಮತ್ತಿನ ಸರಿ ಕೇಳಿ, ನಿಮ್ಗೆ ಗ್ಯಾರಂಟಿ ಅರ್ಥ ಆಗ್ತದೆ. ಸರಿನಾ? ಕಷ್ಟ ಏನಿಲ್ಲ, ಈಸಿ ಇದೆ. ನಿಮಗೆ ಇನ್ನೊಂದು ಭಾಳ ನೆನ್ಪಿಟ್ಕೋಬೇಕಾರೆ ಅಂದರೆ ನೆಗೆಟಿವ್ ಬಂದರೆ ಮ್ಯಾಕ್ಸಿಮಾ, ಪಾಸಿಟಿವ್ ಬಂದರೆ ಮಿನಿಮಾ. ಓಕೆನಾ? Shall we go for the problems? Okay, we'll going for the problems. Okay students, now we'll going for the problem. So see here, this will be for 3 marks. Find the local maxima and local minima for the following function. So this is the first problem they're given. So find the local maxima and local minima for the following function. You want to find their values also. Let me find the value also. So now differentiate this function twice. Differentiate with respect to x. So f dash of x is equal to, what is the differentiation of x square is? 2x. Again differentiate with respect to x. F double dash of x is equal to, the differentiation of 2x is 2. Is it clear? Now simplify. F dash of x is equal to 0. See, if you simplify f dash of x is equal to 0, then 2x is equal to 0. If the 2x is equal to 0 means 2 can't be 0. So 2 0 antadre oditarappa, 2 can't be 0 means x is equal to 0. What is this x is? X is equal to 0 is what? Critical point. Substitute the x in f double dash of x. Substitute x in f double dash. ನಮಗೆ ಒಂದೇ ಇರೋದ್ರಿಂದ ಸೊ ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. Substitute x in the f double dash of x. So what is f double dash of x is? 2. Means f double dash of 0 is what? 2. So f double dash of 0 is 2. It is greater than 0 means f double dash of 0 is greater than 0. Now ಅದೇ ಥರನೇ substitute x in f of x. What is f of x is? X square. F of 0 is what? 0. Means the function is local minima at x is equal to 0 and the value is 0. This is the conclusion of the problem. You want to write the conclusion like this: function is local minima at x is equal to 0, the value is 0. Is it okay? Is it clear? So for this problem there is no maximum value, only minimum values exist. Is it clear? So only one critical point is here. So for that critical point we get the minimum value. There is no maximum value for this problem. Is it okay? So this is how we are solving this problem. Very easy problem. So take a screenshot and copy to your notes. So before that, so once again I am repeating this problem for you people. Differentiate the function twice. What is the differentiation of x square is? 2x. What is the differentiation of 2x is? 2. So now you want to get the critical point. Simplify the f dash of x is equal to 0. Means 2x is equal to 0. Means 2 can't be 0. X is 0. Substitute the x in f double dash of x. So f double dash of x substitute madri. So what is the f double dash of x is equal to 2. What is f double dash of 0 is 2 only. Because since it is a constant function, ನೀವು ಏನೇ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಸೇಮ್ ನಂಬರ್ ಬರ್ತದೆ. f double dash of 0 is 2. 2 is greater than 0 means f double dash of x 0 is greater than 0. So ಇವಾಗ if you substitute x in the f of x, what is f of x is x square. F of 0 is also 0 means the function is local minima. The function is local minima at x is equal to 0. The value is 0. So this is how we want to solve this problem. Is it okay? Is it clear? Shall we go for the next problem? The next. Students, now we are going for the next problem. The next problem is g of x is equal to x cube minus 3x. So it may be f of x, it may be g of x, it may be anything. So you want to differentiate this function twice. So let me differentiate this function twice. So
So you want to find the local maximum and local minimum for this function. So differentiate with respect to x. So what is the differentiation of x cube? The differentiation of x cube is 3x square. The differentiation of 3x is 3. Again differentiate with respect to x. So g double dash of x is equal to, the differentiation of 3x square is 6x. Differentiation of constant is 0. So ivaga step 1 agoytu. Step 1 is differentiating the function twice. So what is the step 2 is simplifying the g dash of x is equal to 0. G dash of x is equal to 0. G dash of x is equal to 0 means 3x square minus 3 is equal to 0. 3x square is equal to 3. 3 cancel. Andre x square is equal to 1 means x is root 1. Root 1 means plus or minus 1. Andre we'll get the two values, x is equal to 1 and x is equal to minus 1. 2 points bantu. Okay, is it clear? ನಮಗೆ ಲಾಸ್ಟ್ ಪ್ರಾಬ್ಲಮಲ್ಲಿ ಬರೀ ಒಂದೇ ಪಾಯಿಂಟ್ ಬಂದಿದ್ದು. ಇವಾಗ ಈ ಪ್ರಾಬ್ಲಮಲ್ಲಿ ನಮಗೆ 2 ಪಾಯಿಂಟ್ ಬಂದಿದ್ದಾವೆ. ಇವಾಗ if x is equal to 1, substitute in star. Okay na? So star is this one. So let me take this as 1. So ivaga this one as 2. Substitute in star. So what is the star is g double dash of x. G double dash of x is what? 6x. Now g double dash of 1 is 6 into 1. 6 into 1 is 6. So g double dash of 1 is greater than 0. G double dash of 1 is greater than 0. To find the value, substitute x in 2. What is the g of x is x cube minus 3x. G of 1 is 1 minus 3 into 1. What is 1 minus 3 is minus 2. So g of 1 is minus 2. So ಏನಂತ ಬರೀತೀರಾ? The function is local minima at x is equal to 1. The value is minus 2. So you want to write the conclusion like that. The function is local minima at x is equal to 1 and the value is minus 2. So this is how you want to write. Okay, is it clear? Now if x is equal to minus 1, if x is equal to minus 1, substitute in star. So now if x is equal to minus 1, substitute in star. So g double dash of minus 1 is equal to 6 into minus 1. What is the 6 into minus 1 andre? Minus 6 means g double dash of minus 1 is less than 0. So if it is less than 0, what is the function is? Local maxima. Okay na? Substitute in star. Substitute x in 2. So then what is the g of g of minus 1 is equal to minus 1 cube minus 3 into minus 1. What is the minus 1 cube is? Minus 1. E minus a minus 3 plus 3 minus 1 is what? 2. So sorry, ಇಲ್ಲಿ ಸ್ವಲ್ಪ ಜಾಗ ಇಲ್ಲ. ಸೊ ಸೇಮ್ ಕನ್ಕ್ಲೂಷನ್ ಬರಿತಾ ಇದ್ದೀನಿ, ಇಲ್ಲಿ ಬರಿತೀನಿ ನೋಡ್ರಿ. ದ ಫಂಕ್ಷನ್ ಈಸ್ local maxima at x is equal to minus 1 and value is 2. So this is the conclusion for this for last step. So ಸ್ವಲ್ಪ ಜಾಗ ಇರಲಿಲ್ಲ, ಅದಕ್ಕೆ ಇಲ್ಲಿ ಬರ್ತಿದ್ದೀನಿ. Okay, is it clear? Is it clear? So this is how you want to solve the problem. Very simple problem. So once again I am repeating, just listen here. ನೋಡಿಲಿ. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ಯಾವ ಥರ ಮಾಡಿದ್ವಿ ಅದೇ ಥರನೇ, ಬಟ್ ಲಾಸ್ಟ್ ಪ್ರಾಬ್ಲಮಲ್ಲಿ ನಮಗೆ ಒಂದೇ ಪಾಯಿಂಟ್ ಬಂದಿತ್ತು, ಕ್ರಿಟಿಕಲ್ ಪಾಯಿಂಟು. ಈ ಪ್ರಾಬ್ಲಮ್ ನಮಗೆ ಏನು ಬಂದಿದೆ? 2 ಪಾಯಿಂಟ್ ಬಂದಿದೆ. ಪ್ರೊಸೀಜರ್ ಮಾತ್ರ ಸೇಮ್ 5 ಸ್ಟೆಪ್ಸ್ ಮಾಡ್ತೀವಿ. ಡಿಫ್ರೆನ್ಷಿಯೇಟಿಂಗ್ ದ ಫಂಕ್ಷನ್ ಟ್ವೈಸ್. So after that simplifying the g dash f dash of x is equal to 0, g dash of x is equal to 0. So we get the critical point. Substitute the critical point in the f double dash of x, andre illi g double dash of x.
after the substitution, if it is less than 0, local maxima, greater than 0, local minima. So to find the value, substitute in the g of x. So this is the procedure what we have done. So same procedure we have followed here. Okay na? What is the differentiation of x cube is 3x square. Differentiation of minus 3x is minus 3. Again differentiation of 3x square is 6x. Differentiation of minus 3 is 0. To find the critical point, ಏನು ಮಾಡ್ತೀರಾ, g dash of x is equal to 0. So 3x square minus 3 is equal to 0. So you will get x square is 1 and x is plus or minus 1. So we are getting the two critical points. So ಇವಾಗ if x is 1, substitute x in star, then you will get g double dash of 1 is what, 6. ಸೊ ಇದನ್ನು 1 ಅನ್ನು ಏನು ಮಾಡಬೇಕು, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನಿಮ್ಗೇನು ಬಂತು, ಪಾಸಿಟಿವ್ ಬಂತು, ಅಂದರೆ ಲೋಕಲ್ ಮಿನಿಮಾ. ವಾಟ್ ಇಸ್ ದ ವ್ಯಾಲ್ಯೂ ಇಸ್ -2. ಓಕೆನಾ. ಮತ್ತೆ ಯು ವಿಲ್ ಗೆಟ್ ಅನದರ್ ಪಾಯಿಂಟ್ -1 ಅಲ್ಲ, -1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಾಟ್ ಯು ಗೆಟ್, ಲೆಸ್ ದೆನ್ 0. ಲೆಸ್ ದೆನ್ 0 ಅಂದರೆ ಏನು, ದ ಫಂಕ್ಷನ್ ಈಸ್ ಲೋಕಲ್ ಮ್ಯಾಕ್ಸಿಮಾ. ವಾಟ್ ಇಸ್ ದ ವ್ಯಾಲ್ಯೂ ಇಸ್ 2 ಅಷ್ಟೇ. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಈಸಿ? ಸೊ I hope you people are enjoying the class. So take a screenshot of this problem, so copy to your notes. So here the procedure is more, but the problem is very simple. So I hope you people are enjoying the class. So let me continue the problem. So the problem may be anything. ಸರಿನಾ, ನಾವು ಪ್ರೊಸೀಜರ್ ಮಾತ್ರ ಸೇಮ್ ಫಾಲೋ ಮಾಡ್ತಾ ಹೋಗೋಣ. ಸೊ ನಿಮಗೆ ಗೊತ್ತಾಗ್ತಾ ಇದೆ ಹೆಂಗೆ ಮಾಡೋದು ಅಂತ. ಸೊ ಲೆಟ್ ವಿ ಡೂ ದಿಸ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ಗೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಬೇಡ. ಸೊ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಜಸ್ಟ್ ವಿ ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ ಆ್ಯಂಡ್ ಸೊ ವಿಲ್ ಡೂ ಯಾವ ಪಾಯಿಂಟು ಮ್ಯಾಕ್ಸಿಮಮ್ ಆಗುತ್ತೆ, ಯಾವ ಪಾಯಿಂಟು ಮಿನಿಮಮ್ ಆಗುತ್ತೆ ಅಂತ ಚೆಕ್ ಮಾಡ್ತಾ ಹೋಗೋಣ, ಸರಿನಾ. ಸೊ ಲೆಟ್ ವಿ ಚೆಕ್ ಓನ್ಲಿ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಫಾರ್ ದಿಸ್ ಪ್ರಾಬ್ಲಮ್, ಸರಿನಾ. ಜಸ್ಟ್ ಓನ್ಲಿ ವಿ ಆರ್ ಚೆಕಿಂಗ್ ದ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಫಾರ್ ದಿಸ್ ಪ್ರಾಬ್ಲಮ್. ವ್ಯಾಲ್ಯೂ ಬೇಡ, ಓಕೆನಾ. ವ್ಯಾಲ್ಯೂ ಹೆಂಗೆ ಮಾಡೋದಂತ ಗೊತ್ತಿದೆ ಅಲ್ಲ, ಸೊ ಅದು ಬೇಡ, ಓಕೆನಾ. ಇಸ್ ಕ್ಲಿಯರ್? ಸೊ ಟು ಚೆಕ್ ದ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಮ್ ನೀವೇನು ಮಾಡ್ತೀರಾ, ಡಿಫ್ರೆನ್ಷಿಯೇಟ್ ದಿಸ್ ಫಂಕ್ಷನ್ ಟ್ವೈಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಸರಿನಾ. ಸೊ g dash of x is equal to, what is the differentiation of x by 2 ಅಂತಂದರೆ 1/2 plus 2 is a constant. Differentiation of 1 by x is -1 by x square, okay. Next again differentiate with respect to x. So g double dash of x is equal to, the differentiation of 1/2 is 0. Here 2 is a constant. The differentiation of -1 by x square andre again this will become -2 by x cube. So e minus e minus seri plus ಆಗುತ್ತೆ 4 by x cube. Is it clear? So this is a g double dash of x. Now what you want to do, simplify g dash of x is equal to 0. G dash of x is equal to 0 means 1/2 minus 2 by x square is equal to 0. Now 1/2 is equal to 2 by x square. So 2 by x square na ee kade ತಗೊಂಡಿದ್ದೀನಿ. Cross multiply this one, you will get x square is equal to 4. Means x is equal to √4. Again you will get x is equal to plus or minus 2. Okay na, x is equal to plus or minus 2. Now substitute x in g double dash of x. Okay na, if x is 2, g double dash of x is equal to 4 by x cube. So g double dash of 2 is equal to 4 by 2 cube. What is the 2 cube andre 8. 4 1 ja 4, 4 2 ja 8. So g double dash of 2 is greater than 0. So g double dash of 2 is greater than 0 means the function is local minima. Local minima. Next, if x is equal to -2, g double dash of x is equal to 4 by x cube. So g double dash of -2 is equal to 4 by -2 cube. -2 cube andre 4 by -8 means 4 1 2, 4 by negative bantu. G double dash of -2 is less than 0. So less than 0 bantu andre
the function is local maxima. The function is local maxima. Is it clear? So this is about the maxima and minima for this problem. Okay, is it clear? So once again I am repeating, just listen here. So this is a given problem. G of x is equal to x by 2 plus 2 by x. Differentiate with respect to x. The differentiation of this one is 1 by 2 is a constant. Differentiation of x is 1. 2 is a constant. The differentiation of 1 by x is minus 1 by square. Again differentiate with respect to x. The differentiation of 1 by 2 is 0. So 2 is a constant. So minus ange bardini. The differentiation of 1 by x square is minus 2 by x square. So minus minus 3 plus 2 2 is 4. Now simplify this g dash of x is equal to 0. So now if you cross multiply this one, x square is equal to 4, x is equal to plus or minus 2. So substitute x in the g double dash of x. If x is 2, so g double dash of 2 is what? 1 by 2. It is a greater than 0. The function is local minimum. If x is minus 2, the g double dash of minus 2 is negative. It is a less than 0. The function is local maximum. This is how we are finding the local maximum and local minimum for this problems. So take a screenshot of this problem. So copy to your notes. In the next class we will do some more problems on local maxima and local minima. So until then, so take care, goodbye. So we'll see you in next class.